ನಮಸ್ತೆ, ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಸತ್ಯದೊಂದಿಗೆ ಸಮಾಜದೊಂದಿಗೆ ನಿಮ್ಮೊಂದಿಗೆ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್. ವೀಕ್ಷಕರೇ, ಆಗಸ್ಟ್ 15, 1947ರಂದು ನಮಗೆ ಬ್ರಿಟಿಷರಿಂದ ವಿಮುಕ್ತಿ ಮತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹನೀಯರನ್ನು ಸ್ಮರಿಸುತ್ತಾ, ಹಾಗೆ ನಮಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕರಿಸುತ್ತಾ, ಆಗಸ್ಟ್ 15 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ NHRSJC ರಾಜ್ಯಾಧ್ಯಕ್ಷರು ರೆಡ್ಡಿ ಶೇಖರ್ ಸರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪರವರು ಹಾಗೂ ಜಂಟಿ ಕಾರ್ಯದರ್ಶಿ ಅಂಜನಪ್ಪರವರು ಮತ್ತು ಶೇಖ್ ಬಾಬುರವರು, ಚನ್ನಬಸಪ್ಪರವರು, ವಿಜಯನಗರದ ಜಿಲ್ಲಾಧ್ಯಕ್ಷರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕು ಪದಾಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿ ದೇಶದ ಏಕತೆ, ಅಖಂಡತೆ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಸಾರಿದರು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್. ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ. ಆಗಸ್ಟ್ 15ರಂದು ನಾವು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವೀರರನ್ನು ಸ್ಮರಿಸುತ್ತಾ, ಇಲ್ಲಿ ಹಾಜರಾಗಿರುವ ಎಲ್ಲಾ ಗಣ್ಯರಿಗೂ, ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಸಾಮಾಜಿಕ ನ್ಯಾಯ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಗಣ್ಯರಿಗೂ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ, ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜೆಗಳಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಮೇಲೆ ಅಂಜಲಿ ಮೇಡಮ್ ಅವ್ರಿಗೂ ನನ್ನ ಧನ್ಯವಾದಗಳು. ಮೊದಲಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ರೆಡ್ಡಿ ಶೇಖರ್ ಸರ್ ಅವರಿಗೆ ನಮ್ಮ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಆಧಾರದ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಎರಡನೆಯದಾಗಿ ಗೌರವಾನ್ವಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಮಣಪ್ಪ ಸರ್ ಅವರಿಗೆ ಸನ್ಮಾನವನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ. ಕೊಡಿ ಸರ್, ಅದು ಹಾಕಿ. ನೆಕ್ಸ್ಟ್ ಹಾಗೆ ರಾಜ್ಯ ಜಂಟಿ ಕಾರ್ಯದರ್ಶರಾದ ಗೌರವಾನ್ವಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಮಣಪ್ಪ ಸರ್ ಅವರಿಗೆ ಸನ್ಮಾನವನ್ನು ಕೊಡುತ್ತಿದೆ. ಮಾಡ್ತಿದಾರಲ್ಲ. ಹಾಗೆ NHRSJC ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಅಂಜನಪ್ಪನವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಮತ್ತು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಶೇಖ್ ಬಾಬು ಸರ್ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರಾದ ಚನ್ನಬಸಪ್ಪ ಬಡಕರ್ ಸರ್ ಅವರಿಗೆ ಸನ್ಮಾನವನ್ನು ಕೋರುತ್ತಿದ್ದೇವೆ. ಹಾಗೆ ಡೆಲ್ಲಿ ಕ್ರೈಮ್ ಪ್ರೆಸ್ ವರದಿಗಾರರಾದ ನೇತಾಜಿ ಸಿಂಗ್ ಸರ್ ಅವರಿಗೆ ಸನ್ಮಾನವನ್ನು ಕೋರುತ್ತಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಅದೇ ರೀತಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಅಂಜಲಿ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ.
ಕಾರ್ಮಿಕ ಘಟಕ ಅಧ್ಯಕ್ಷರಾದ ಸಾದಿಕ್ ಪಾಷಾ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಘಟಕದ ಅಧ್ಯಕ್ಷರಾದ ಸೈಯದ್ ಸಮೀರ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸಮೀರ್ ಅವರು ಜಿಲ್ಲಾ ಮಹಿಳಾ ಘಟಕ ಕೋಲಾರ ಹಾಗೂ ಮತ್ತೆ ಫ್ರೀಡಂ ಚಾನೆಲ್ ಚಿಂತಾಮಣಿ ವರದಿಗಾರರಾದ ಸೀನಾ ಟಿ ಅವರಿಗೆ ಸನ್ಮಾನವನ್ನು ಕೋರುತ್ತಿದ್ದೇವೆ. ಈಗ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಟಿವಿ ಚಲಪತಿ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎರಡನೇ ಸರಿ ಆಯ್ತಾ? ಇಲ್ಲ, ಚಲಪತಿ ಅದು ಓಕೆ. ನೆಕ್ಸ್ಟ್ ಕಾರ್ಮಿಕ ಘಟಕದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಸೈಯದ್ ನಯಾಜ್ ಸರ್ ಅವರಿಗೆ, ಹಾಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಮಂಜುಳಾ ಸಿಂಗ್ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ಚಿಂತಾಮಣಿ ಘಟಕದ ಕಾರ್ಯಾಧ್ಯಕ್ಷರಾದಂತಹ ಪುಷ್ಪಾ ಮೇಡಮ್ ಅವರಿಗೆ ನಮ್ಮ ಸರ್ ಕಡೆಯಿಂದ, ರಾಜ್ಯಾಧ್ಯಕ್ಷರಾದಂತಹ ರೆಡ್ಡಿ ಶೇಖರ್ ಸರ್ ಕಡೆಯಿಂದ ಅವರಿಗೆ ಗೌರವಾನ್ವಿತವಾಗಿ ಆದೇಶ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಆಯೋಗದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸೀನಾ ಟಿ ರವರಿಗೆ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂತಹ ರೆಡ್ಡಿ ಶೇಖರ್ ಸರ್ ಅವರಿಂದ ID ಕಾರ್ಡ್ ಅನ್ನು ವಿತರಣೆ ಮಾಡಲಾಯಿತು. ಆಯೋಗದ ಚಿಂತಾಮಣಿ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ಚಲಪತಿ ಸರ್ ಅವರಿಗೆ ನಮ್ಮ ರೆಡ್ಡಿ ಶೇಖರ್ ಸರ್ ಕಡೆಯಿಂದ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು. ಬನ್ನಿ, ಅವ್ರು ಬಂದಿಲ್ಲ ಅಲ್ಲ. ಚಿಂತಾಮಣಿ ತಾಲೂಕು ಕಾರ್ಯಾಧ್ಯಕ್ಷರಾಗಿ ನಮ್ಮ ಮುಬಾರಕ್ ಸರ್ ಅವರಿಗೆ ನಮ್ಮ ರೆಡ್ಡಿ ಶೇಖರ್ ಸರ್ ಅವರಿಂದ, ರಾಜ್ಯಾಧ್ಯಕ್ಷರಿಂದ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು. ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮೆಹತಾಬ್ ರೈ ಸರ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ರಾಜ್ಯಾಧ್ಯಕ್ಷ ರೆಡ್ಡಿ ಶೇಖರ್ ಸರ್ ಅವರು ಒಂದು ಚಿಂತಾಮಣಿ ಘಟಕ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಅವರು ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ರೆಡ್ಡಿ ಶೇಖರ್ ಸರ್ ಅವರು ಅವ್ರಿಗೆ ಆಹ್ವಾನ ಮಾಡಿದ್ದೀವಿ. ನಾವು ಧ್ವಜಾರೋಹಣ ಮೂಲಕ 90ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿ ಈಗ ನಮ್ಮ ಸರ್ ಅವರು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗದ ರಾಜ್ಯ ಜಂಟಿ ಕಾರ್ಯದರ್ಶಿಯಾದಂತಹ ನಮ್ಮ ಅಂಜನಪ್ಪ ಸರ್ ಅವರು ಒಂದು ಭಾಷಣವನ್ನು ಮಾಡಬೇಕಂತ ನಾವು ಸವಿನಯವಾಗಿ ಅವರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ತಾಲೂಕು ಜಿಲ್ಲಾ ಮತ್ತು ಪದಾಧಿಕಾರಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. 2026 ಸ್ವಾತಂತ್ರ್ಯ ದಿನಾಚರಣೆಯ ಆಗಿಲ್ಲ 2026 ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ತಾಲೂಕು ಮತ್ತು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಥಮವಾಗಿ ಇಲ್ಲಿ ಬಂದಿರತಕ್ಕಂಥ ನಮ್ಮ ಗೌರವಾನ್ವಿತ ರಾಜಶೇಖರ್ ರೆಡ್ಡಿ ಅವರಿಗೆ ಅದೇ ರೀತಿ ಇನ್ನೊಬ್ಬ ವಿಜಯನಗರ ಜಿಲ್ಲಾ ಮತ್ತು ಉಪಾಧ್ಯಕ್ಷರಾಗಿದ್ದರು, ಈಗ ಜಿಲ್ಲಾ ಅಧ್ಯಕ್ಷರಾಗಿ ಪ್ರಮೋಟ್ ಆಗಿದ್ದಾರೆ, ಬಣಕಾರ್ ಚಂದ್ರಪ್ಪ ಅವರಿಗೆ ಇವರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೂ ಇನ್ನೊಬ್ಬ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖ್ ಬಾಬು ಸಾರ್ ಅವರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಚಿಂತಾಮಣಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೇತಾಜಿ ಸಿಂಗ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಇವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಹಾಗೂ ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಮೇಡಮ್ ಅವರ ಹೆಸರು ಗೊತ್ತಿಲ್ಲ, ಸಾರಿ, ಅಂಜನಿ ಮೇಡಮ್ ಅವ್ರಿಗೂ ಸಹ ಮಹಿಳಾ ಘಟಕದ ಅಧ್ಯಕ್ಷ ಅಂಜನಿ ಮೇಡಮ್ ಅವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇನ್ನೊಬ್ಬರು ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಚಲಪತಿ ಸಾರ್ ಅವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಚಿಂತಾಮಣಿಯ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಚಲಪತಿ ಸಾರ್ ಅವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಆಲ್ರೆಡಿ ಮಾನವ ಹಕ್ಕುಗಳ ಬಗ್ಗೆ ಮೇಡಮ್ ಅವರು ಅವ್ರ ಹೆಸರು ಗೊತ್ತಿಲ್ಲ, ಮೇಡಮ್ ಅವರು ಸಾಕಷ್ಟು ಎಲ್ಲ ಮಾನವ ಹಕ್ಕುಗಳ ಬಗ್ಗೆ ಹೇಳಿದ್ದಾರೆ. ಮಾನವ ಹಕ್ಕುಗಳ ಬಗ್ಗೆನೇ ಹೇಳಿಕೆನಕ್ಕಿಂತ ಇನ್ನೊಂದಾಗಿ ನಾವು ಮಾನವ ಹಕ್ಕುಗಳು ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಮತ್ತು ಸಮಾಜಕ್ಕೂ ಆಗಿರ್ತಕ್ಕಂಥ ಎಲ್ಲರಿಗೂ ನಾವು ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದ್ದಾಗ ಇಲ್ಲಿ ನಾವೆಲ್ಲರಿಗೂ ಮಾನವ ಹಕ್ಕುಗಳ ಕಾರಣ ಏನಂದ್ರೆ ಈ ನಡುವೆ ನಮಗೆ ಬರ್ತಾ ಇರೋ ಕಂಪ್ಲೇಂಟ್ಸ್ ಸಂಜೀನಪ್ಪ ಸರ್ ಹೇಳಿದಂಗೆ ಅದೆಲ್ಲ ಸ್ಪೀಚಸ್ ಎಲ್ಲ ಕಡೆ ಇರುತ್ತದೆ. ಬಟ್ ಮೇನ್ ಸಂಸ್ಥೆ ನಮ್ಮ ಕಾರಣ ಏನು ಅಂತ ನೇಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಏನದು ಕಾರಣ ಅಂತ ಜಾಯ್ನ್ ಆಗಿರೋದು ಎಲ್ಲರಿಗೂ ಗೊತ್ತು. ಬಟ್ ಈ ನಡುವೆ ನಮ್ಮ ಬರ್ತಿರೋ ಕಂಪ್ಲೇಂಟ್ಸ್ ಎಲ್ಲ ಏನಂದರೆ ಈ ಐ ಡಿ ಕಾರ್ಡ್ಸಿಂದ ಏನು ಮಿಸ್ಯೂಸ್ ಆಗ್ತಾಯಿದೆ. ದಯವಿಟ್ಟು ಅದು ಮಾಡಬೇಕು. ನನಗೇನಿದೆ ಅಂದರೆ ಬ್ಯಾಂಗ್ಳೂರು ಕಮಿಷನ್ ಕಡೆಯಿಂದ ನಮಗೆ ಕಂಪ್ಲೇಂಟ್ಸ್ ಬರ್ತೀವಿ. ಅದನ್ನು ಏನಕ್ಕೆ ಅಂದರೆ ನೈಟ್ ಟೈಮ್ ಮಿಸ್ಯೂಸ್ ಮಾಡೋದು, ಕಾರ್ಡ್ ತೋರಿಸೋದು, ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳೋದು, ಅದನ್ನ ತೋರಿಸ್ಕೊಟ್ಟು ಏನೇನೋ ವ್ಯವಹಾರಗಳೆಲ್ಲ ಇನ್ವಾಲ್ವ್ಮೆಂಟ್ ಆಗೋದು, ಕ್ರೈಮ್ ಸೀನ್ಸ್ ತುಂಬ ಬರ್ತಾಯಿದೆ. ಆಲ್ಮೋಸ್ಟ್ ನನಗೆ ಕ್ರೈಮ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ಮೋಸ್ಟ್ ನೈಸ್ ಬಂದಿದೆ. ಈಗ ನಮ್ಮ ಐ ಡಿ ಕಾರ್ಡ್ನ ತೋರಿಸ್ಕೊಂಡು ಮಿಸ್ಯೂಸ್ ಮಾಡ್ತೀವಿ. ಅದು ಕಾರಣ ಎಷ್ಟೋ ಇರ್ತದೆ, ಬಟ್ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಬಟ್ ಏನಂದ್ರೆ ಬರೋವರು ನಾವು ಅಪಾಯಿಂಟ್ಮೆಂಟ್ ಕೊಡುವಾಗ ಅವರು ಇನ್ಪುಟ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ಅದರಲ್ಲಿ ಸಂಸ್ಥೆಗೆ ನಾವು ಜಾಯಿನ್ ಆಗ್ತಾ ಇದ್ದೀವಿ ಅಂದರೆ ಅದು ದೊಡ್ಡ ಕಾರಣ ಇರ್ತದೆ. ನಾವು ಅಗೇನ್ಸ್ಟ್ ಪಾಲಿಟಿಕ್ಸು ಪೊಲೀಸು ಅದೆಲ್ಲ ಏನಿಲ್ಲ, ನಾವೆಲ್ಲರಿಗೂ ಸೇವೆ ಮಾಡೋಕ್ಕಂತ ಈ ಸಂಸ್ಥೆನಲ್ಲಿ ಬಂದಿದ್ವಿ, ಮಾಡ್ತಾಯಿದ್ವಿ. ನಾನು ಅದೇ ಥರ ಇದ್ದೀನಿ. ಸೊ ಆ ಥರ ಕಂಪ್ಲೇಂಟ್ಸ್ ಇರಬಾರ್ದು. ನಾನು ರಿಕ್ವೆಸ್ಟ್ ಎಲ್ಲರಿಗೂ ಒಳ್ಳೇದು ಮಾಡೋಣ, ಹೆಸರು ಆಟೋಮೆಟಿಕ್ ಬರುತ್ತೆ. ನೇಮ್ ಅಂಡ್ ಫೇಮ್ಗೆ ಮಾಡಬಾರ್ದು, ಜಾಯಿನ್ ಆಗಬಾರ್ದು. ಇದು ದೊಡ್ಡ ರಿಕ್ವೆಸ್ಟ್. ನೇಮ್ ಅಂಡ್ ಫೇಮ್ ಬೇಡ. ಈ ಥರ ನಮ್ಮ ಸಂಸ್ಥೆಗೆ ಬರ್ತಾ ಇದ್ದೀವಿ ಅಂದರೆ ಇದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ನಾವು ಕರೆಕ್ಟಾಗಿ ಗ್ರೂಪಲ್ಲಿ ಯೂಸ್ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲರೂ ಈ ಸಂಸ್ಥೆಯನ್ನು ಇದು ಮಾಡಬೇಡಿ. ನನಗೆ ಯಾವುದು ಸಪೋರ್ಟ್ ಬೇಕಂದ್ರೆ ನಾನು ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ನನ್ನ ನಂಬರ್ ತಗೊಳ್ಳಿ, ನನ್ನ ಅಡ್ರೆಸ್ ಇದೆ. ಯಾರಿಗೆ ಏನು ಸಪೋರ್ಟ್ ಬೇಕಂದ್ರೆ ಸರ್ಕಾರದಿಂದ ಆಗಲಿ, ಪೊಲೀಸೇ ಆಗಲಿ, ಯಾವುದೇ ಆಗಲಿ ನಾನು ಕೊಡಿಸ್ತೀನಿ. ಎಲ್ಲ ಕಾಂಟ್ಯಾಕ್ಟ್ಸು ನಮ್ಮ ಹತ್ರ ಇದೆ. ಎಲ್ಲರೂ ನನ್ನ ಪರಿಚಯ ಇರೋರೆ. ಕಾಂಗ್ರೆಸ್ ಎಲ್ಲ, BJP ಎಲ್ಲ, ಯಾವ JDS ಎಲ್ಲ, ಎಲ್ಲರೂ ನನ್ನ ಪರಿಚಯಿಸ್ತಾರೆ. ಎಲ್ಲರೂ ಫ್ರೆಂಡ್ಸೇ. ಸೊ ಎಲ್ಲರ ಕಡೆಯಿಂದ ನನಗೆ ಏನು ಸಪೋರ್ಟ್ ಬೇಕಂದ್ರೆ ನಿಮ್ಗೆಲ್ಲರಿಗೂ ನಾನು ಇದು ಮಾಡ್ತೀನಿ. ನಮ್ಮ ಸಂಸ್ಥೆಯಿಂದ ನಿಮ್ಗೆ ಏನೇನು ಸಪೋರ್ಟ್ ಬೇಕು ಅದು 100% ನಾನು ಕೊಡ್ತೀನಿ ಎಲ್ಲರಿಗೂ. ಸೊ ಅದನ್ನು ನೀವು ಒಂದು ಒಳ್ಳೆಯ ಇದರಲ್ಲಿ ತಗೋಬೇಕು. ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗ ಚಿಂತಾಮಣಿಗೆ ಬರಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಾವಕ್ಕೆ ಸರ್ ಅವರಿಂದ ಇವತ್ತು ನಾವು ಇಷ್ಟೆಲ್ಲ ಸಂಘಟನೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿ ಪದಾಧಿಕಾರಿಗಳು ಇಷ್ಟು ಜನ ಆಯ್ಕೆ ಆಗೋದಕ್ಕೆ ಕಾರಣ ನಮ್ಮ ಬಾವಕ್ಕೆ ಸರ್ ಅವರು. ಅವರಿಗೆ